ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುಪ್ರಜಾ ಚಂದ್ರಶೇಖರ್. ಐ ಆಮ್ ಅ ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್, ಅಂದರೆ ಚಿಕ್ಕ ಮಕ್ಕಳದ ICU ಸ್ಪೆಷಲಿಸ್ಟ್ ಅಟ್ ದಿ ಹಾಸ್ಪಿಟಲ್ಸ್, ಕನಕಪುರ ರೋಡ್. ನೀವು ನಿಮ್ಮ ಮಕ್ಕಳನ್ನ ಆಚೆ ಬೀದಿಯಲ್ಲಿ ಆಟಾಡೋಕ್ಕೆ ಬಿಡ್ತೀರಾ? ಡೆಫಿನೆಟ್ಲಿ ನನಗೆ ಭಯ. ಅಫ್ಕೋರ್ಸ್ ನಮ್ಮ ಮಕ್ಕಳು ಇವಾಗ ದೊಡ್ಡವ್ರು ಆಗಿಬಿಟ್ಟಿದ್ದಾರೆ, ಆದರೂ ಏನು ಭಯ ಆಗುತ್ತೆ, ಅಯ್ಯೋ ಅಲ್ಲಿ ಬೀದಿ ನಾಯಿ ಬಂದಿದ್ರೆ ಏನೋ ಆಗ್ಬೋದು, ಕಚ್ಬೋದು, ಈ ಡೌಟ್ಸ್ ಎಲ್ಲ ಬರುತ್ತಲ್ವಾ. ಡೆಫಿನೆಟ್ಲಿ ಬೆಂಗಳೂರಲ್ಲಿ ತುಂಬ ಸ್ಟ್ರೀಟ್ ಡಾಗ್ಸ್ ಇರುತ್ತೆ ಆ್ಯಂಡ್ ಡಾಗ್ ಬೈಟ್ ವೆರಿ ಕಾಮನ್. ಡಾಗ್ ಬೈಟಿಂದ ಬರೋ ಮೋಸ್ಟ್ ಡೇಂಜರಸ್ ಕಂಡೀಷನ್ ಏನು? ರೇಬೀಸ್ ಅಂದರೆ ಏನು? ರೇಬೀಸ್ ಒಂದು ವೈರಸ್. ಆ ವೈರಸ್ ಮೆದುಳಿಗೆ ಹೋಗುತ್ತೆ, ನರದ್ವಾರ, ಆ್ಯಂಡ್ ಮೆದುಳಿಗೆ ಹೋಗಿ ಬಹಳಷ್ಟು ಎಫೆಕ್ಟ್ ಆಗುತ್ತೆ ಆ್ಯಂಡ್ ಮೆದುಳಿಂದ ಇನ್ಫೆಕ್ಷನ್ ಆಗಿ ಫೈನಲ್ ಆಗಿ ಆ ರೋಗಿ ಡೆತ್ ಆಗುತ್ತೆ. ಥ್ರೂಔಟ್ ದ ವರ್ಲ್ಡ್ ರೇಬೀಸ್ಗೆ ಯಾವ ಥರ ಟ್ರೀಟ್ಮೆಂಟ್ ಇಲ್ಲ. ರೇಬೀಸ್ ಈಸ್ 100% ಫೇಟಲ್. ಅಂದರೆ ನೀವು ಎಷ್ಟಾದರೂ ಟ್ರೀಟ್ಮೆಂಟ್ ತಗೊಳ್ಳಿ, ಯಾವುದೇ ದೇಶದಲ್ಲಿ ಆ ಕಂಡೀಷನ್ಗೆ ಟ್ರೀಟ್ಮೆಂಟ್ ತಗೋಬೋದು, ಆದರೆ ಫೈನಲಿ ಡೆತ್ ಆಗೇ ಆಗುತ್ತೆ. ಇಲ್ಲಿವರೆಗೂ ನಮಗೆ ರೇಬೀಸ್ಗೆ ಟ್ರೀಟ್ಮೆಂಟ್ ಇಲ್ಲ. ಸೊ ಇಟ್ ಈಸ್ ಅ ವೆರಿ ಸೀರಿಯಸ್ ಕಂಡೀಷನ್. ಆ್ಯಂಡ್ ನಾವೇನು ಹೇಳ್ತಾ ಇದ್ವಿ, ಎನಿ ಸ್ಟ್ರೀಟ್ ಡಾಗ್ ಬೈಟ್ ಇಂದ, ಬೀದಿ ನಾಯಿ ಕಚ್ಚಿದ್ರೆ ಸುಮ್ಮನೆ ಅದು ನಕ್ಕಿದ್ರೆ ಸಾಕು, ರೇಬೀಸ್ ವೈರಸ್ ಅವ್ರ ಸಲೈವ, ಅವ್ರ ಎಂಜಲಿಂದ ನಮ್ಮ ಚಿಕ್ಕ ಪಾಪುಗೆ ಬರಬಹುದು. ಅಂದರೆ ಎಷ್ಟು ರಿಸ್ಕ್ ಅಲ್ವಾ? ಅದು ಗೊತ್ತಾಗೋದೇ ಇಲ್ಲ ಎಷ್ಟೊಂದು ಜನಕ್ಕೆ. ಆ್ಯಂಡ್ ಇದು ಬರೀ ನಾಯಿಯಿಂದ ಬರೋದಿಲ್ಲ, ಬೆಕ್ಕುವಿಂದ ಬರ್ಬೋದು. ಎಷ್ಟೊಂದು ಅಪಾರ್ಟ್ಮೆಂಟ್ಸಲ್ಲಿ, ಗೇಟೆಡ್ ಕಮ್ಯುನಿಟೀಸಲ್ಲಿ ಈ ಬೆಕ್ಕು ನಾಯಿ ಎಲ್ಲ ಇರುತ್ತೆ. ಯಾರು ಸಾಕಿರೋದಲ್ಲ, ಜಸ್ಟ್ ಇರುತ್ತೆ, ಅದು ಅಲ್ಲೇ ಒಂಥರ ಮನೆ ಮಾಡುತ್ತೆ. ಅದಕ್ಕೆ ವ್ಯಾಕ್ಸಿನೇಷನ್ ಇರೋದಿಲ್ಲ, ಯಾರು ನೋಡ್ಕೊಳ್ಳಲ್ಲ, ಬಟ್ ಬೇರೆಯವರೆಲ್ಲ ಬಂದು ಫುಡ್ ಕೊಡ್ತಾರೆ. ಬಟ್ ಅವರಲ್ಲಿ ಇಂಥ ವೈರಸಸ್ ಕ್ಯಾರಿ ಆಗ್ಬೋದು. ಆ ರಿಸ್ಕ್ ನಿಮಗೆ ಗೊತ್ತಾಗಬೇಕು. ಆ್ಯಂಡ್ ರೇಬೀಸ್ ವೈರಸ್ ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ? ಆನಿಮಲ್ಸಿಂದ. ಆನಿಮಲ್ಸ್ ಅಂದರೆ ಯಾವ ಥರ ಆನಿಮಲ್ಸ್? ಕೋಳಿ ಮರಿಯಿಂದ ಅಲ್ಲ, ಅದು ಮ್ಯಾಮಲ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಡಾಗ್, ಕ್ಯಾಟ್, ರ್ಯಾಟ್, ಮತ್ತು ಮಂಕೀಸ್, ಬ್ಯಾಟ್ಸ್, ಈ ವೈಲ್ಡ್ ಆ್ಯನಿಮಲ್ಸ್ ಇರುತ್ತೆ, ಅಲ್ಲಿಂದ ಇನ್ನೂ ಜಾಸ್ತಿ. ನಾವು ಬೆಟ್ಟ ಹತ್ತಾ ಇದ್ದೀವಿ, ಒಂದು ಕಪ್ಪಿ ಬಂತು, ಅದರಿಂದನೂ ರೇಬೀಸ್ ಬರಬಹುದು. ಸೊ ಆ ರಿಸ್ಕ್ ನಮಗೆ ಗೊತ್ತಾಗಬೇಕು. ಸೊ ಫಸ್ಟ್ ಪಾಯಿಂಟ್, ಆನಿಮಲ್ಸಿಂದ ಬರುತ್ತೆ, ಅದು ಒಂದು ವೈರಲ್ ಇನ್ಫೆಕ್ಷನ್, ಮೆದುಳುದು ಇನ್ಫೆಕ್ಷನ್, ಅದು 100% ಫೇಟಲ್, ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಸೊ ಹೇಗೆ ಬರುತ್ತೆ? ಒಂದು ಕಚ್ಚಬೇಕು, ಇಲ್ಲ ಸುಮ್ಮನೆ ಯಾವುದೋ ಸಣ್ಣ ಪುಟ್ಟ ಕಟ್ಟಿರುತ್ತಲ್ವ, ಅದರಲ್ಲಿ ನಕ್ಕಿದ್ರೇನೂ ಸಾಕು, ಆ ಎಕ್ಸ್ಪೋಜರ್ ಆಗಬಹುದು ಅಂತ. ಸುಮ್ಮನೆ ಸ್ಕ್ರ್ಯಾಚ್ ಮಾಡಿದರೆ ಸಾಕು, ಬಾಯಿ ಇಡೋ ಅವಶ್ಯಕತೆನೇ ಇಲ್ಲ. ಬರೀ ಅವ್ರ ಕಾಲಿಂದ ಅಂತ ಹೇಳ್ತೀವಲ್ವ, ಅದು ಸ್ಕ್ರ್ಯಾಚ್ ಮಾಡಿದರೆ ಸಾಕು, ಆ ವೈರಸ್ ಬರ್ಬೋದು. ಯಾಕಂದರೆ ಅವ್ರು ಯಾವಾಗಲೂ ಅವ್ರ ಕಾಲು ಅದೆಲ್ಲ ಬಾಯಿಗೆ ಇಡ್ತಾರೆ, ಮ್ಯಾಮಲ್ಸ್ ಹಾಗೆ ಮಾಡುತ್ತಲ್ವ. ಸೊ ಅದರಿಂದ ಅಲ್ಲಿ ಸಲೈವ ಎಕ್ಸ್ಪೋಜರ್ ಇರುತ್ತೆ, ಅದರಿಂದ ಮಗುಗೆ ಬರ್ಬೋದು. ಸೊ ಅದು ರೇಬೀಸ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ. ಅದನ್ನು ನಾವು ಮೆಡಿಕಲಿ 3 ಕ್ಲಾಸಸ್ ಮಾಡ್ತೀವಿ: ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಇಂಜರಿ. ಕ್ಲಾಸ್ 3 ಇಂಜರಿ ಅಂದರೆ ತುಂಬಾ ಡೇಂಜರಸ್. ಅದು ಕಚ್ಚಿದ್ರೆ, ಅದು ಬ್ಲಡ್ ಬರ್ತಾ ಇದ್ರೆ, ರೆಡ್ ಕಲರ್ ಆಗಿ ಕಾಣಿದ್ರೆ, ಡೆಫಿನೆಟ್ಲಿ ಅದರದ್ದು ಟೀತ್ ಇಲ್ಲಾದರೆ ಅದರದ್ದು ನೇಲ್ಸ್ ಥರ ಇರುತ್ತಲ್ವ, ಅಂತ ಹೇಳ್ತೀವಿ, ಅದರಿಂದ ವೈರಸ್ ಒಳಗಡೆ ಹೋಗಿರ್ಬೋದು ಅಂತ. ಸೊ ಏನು ಮಾಡಬೇಕು? ನಾಯಿ ಕಚ್ಚಿದ ತಕ್ಷಣ ಏನು ಫಸ್ಟ್ ಏಡ್ ಮಾಡ್ಬೋದು? ಫಸ್ಟ್ ಥಿಂಗ್ ಏನಂದರೆ, ಸೋಪ್ ಆ್ಯಂಡ್ ವಾಟರ್ ಜೊತೆ ಚೆನ್ನಾಗಿ ತೊಳಿಬೇಕು. ರನ್ನಿಂಗ್ ವಾಟರ್ ಅಂತ ಹೇಳ್ತೀವಿ, 15 ನಿಮಿಷ ರನ್ನಿಂಗ್ ವಾಟರಲ್ಲಿ ಸೋಪ್, ಪ್ರಾಪರ್ ಸೋಪ್ ಇರುತ್ತಲ್ವ, ಆಲ್ಕಲೈನ್ ಸೋಪ್, ಅದ್ರ ಜೊತೆ ಚೆನ್ನಾಗಿ ವಾಶ್ ಮಾಡಿದರೆ ಎಕ್ಸ್ಪೋಜರ್ 90% ಅದರಲ್ಲೇ ಕಡಿಮೆ ಆಗುತ್ತೆ. ಅದಾದಮೇಲೆ ಯಾವುದೇ ಹತ್ತಿರ ಇರೋ ಎಮರ್ಜೆನ್ಸಿ PHC ಹತ್ರ ಹೋಗಿದ್ರೆ ಅವ್ರು ಆ್ಯಂಟಿ ರೇಬೀಸ್ ವ್ಯಾಕ್ಸಿನ್ ಕೊಡ್ತಾರೆ. ಆ ವೂಂಡ್ ಅಂತ ನೋಡ್ತಾರೆ. ಅದರಲ್ಲಿ ರಕ್ತ ಟೈಪ್ ಬರ್ತಾ ಇದ್ರೆ 2 ಟೈಪ್ಸ್ ಆಫ್ ವ್ಯಾಕ್ಸಿನೇಷನ್ ಕೊಡ್ತಾರೆ, ಒಂದು ಆ್ಯಂಟಿಬಾಡಿ ಮತ್ತು ಒಂದು ರೇಬೀಸ್ ವ್ಯಾಕ್ಸಿನ್. ನಿಮ್ಮ ಮೈಂಡಲ್ಲಿ ಡೌಟ್ ಇರ್ಬೋದು, ಇದು ನಮ್ಮ ಫ್ರೆಂಡ್ ಮನೆಯಲ್ಲಿ ಇರೋ ನಾಯಿ ಮೇಡಮ್, ಅವರು ವ್ಯಾಕ್ಸಿನೇಷನ್ ಎಲ್ಲ ಕೊಟ್ಟಿದ್ದಾರೆ, ಆದರೂ ಕೊಡಬೇಕಾ? ಖಂಡಿತ ಕೊಡಬೇಕು. ಇದು ನಾನು ಹೇಳೋ ಮಾತಲ್ಲ, ನ್ಯಾಷನಲ್ ಗೈಡ್ಲೈನ್ಸ್ ಅಂತ ಇರುತ್ತೆ. ನ್ಯಾಷನಲ್ ಗೈಡ್ಲೈನ್ಸಲ್ಲಿ ಹೇಳಿದ್ದಾರೆ, ಯಾವುದೇ ವ್ಯಾಕ್ಸಿನ್ 100% ಇಲ್ಲ,
ಅದಕ್ಕೋಸ್ಕರ ಆ ನಾಯಿ ಮರಿಯಲ್ಲಿನೂ ಆ ವೈರಸ್ ಇರಬಹುದು, ನಮಗೆ ಕಾಣಲ್ಲ, ಆ ಎಕ್ಸ್ಪೋಜರ್ ಆಗಿರ್ಬೋದು ಪಾಪುಗೆ. ಸೊ ಯಾರು ಚಾನ್ಸ್ ತಗೋಬಾರ್ದು, ನಾವು ವ್ಯಾಕ್ಸಿನೇಷನ್ ತಗೊಳ್ಳೇಬೇಕು ಅಂತ. ಇನ್ನು ಕೆಲವರು ಕೇಳ್ತಾರೆ, ಅಯ್ಯೋ ನಮ್ಮ ಮನೆಯಲ್ಲಿ ತುಂಬಾ ನಾಯಿ ಇದೆ, ನಾವೆಲ್ಲ ನಾಯಿನ ಸಾಕಿದೀವಿ, ಸೊ ದಿನ ಏನಾದ್ರೂ ಅದು ಬಂದು ಮಾಡ್ತಾರೆ, ನಾವೇನ್ ಮಾಡ್ಲಿ? ಪ್ರಿವೆನ್ಷನ್ ತಗೋಬಹುದು. ಪ್ರಿವೆಂಟಿವ್ ವ್ಯಾಕ್ಸಿನ್ ಹೇಗೆ ನಾವು ಚಿಕ್ಕ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡ್ತೀವಿ, ಅದೇ ತರ ರೇಬೀಸ್ ವ್ಯಾಕ್ಸಿನ್ ನಿಮ್ಮ ಡಾಕ್ಟರ್ನ ಕೇಳಿದ್ರೆ ಅವರು ಆ ಪ್ರಿವೆಂಟಿವ್ ವ್ಯಾಕ್ಸಿನ್ ಕೊಡಬಹುದು. ಇನ್ನು ಡೌಟ್ಸ್ ಬರುತ್ತೆ, ಲಾಸ್ಟ್ ಇಯರ್ ನಾವು ರೇಬೀಸ್ ವ್ಯಾಕ್ಸಿನ್ ತಗೊಂಡಿದ್ವಿ, ಈ ಇಯರ್ನು ಕೊಡ್ಬೇಕಾ? ಅದಕ್ಕೆ ಸ್ಪೆಸಿಫಿಕ್ ಆಗಿ ಗೈಡ್ಲೈನ್ಸ್ ಇದೆ. ನಿಮ್ಗೆ ಯಾವುದೇ ತರ ಈ ತರ ಡೌಟ್ಸ್ ಇದ್ದಾಗ ನಿಮ್ ಪೀಡಿಯಾಟ್ರಿಷಿಯನ್ ಹತ್ರ ಡಿಸ್ಕಸ್ ಮಾಡಿ, ಆದ್ರೆ ಅದನ್ನು ಇಗ್ನೋರ್ ಮಾಡಬೇಡಿ. ಗೈಡ್ಲೈನ್ಸ್ ಇದೆ, ನ್ಯಾಷನಲ್ ಗೈಡ್ಲೈನ್ಸ್, ಅಂಡ್ ಅದ್ರ ಪ್ರಕಾರ ಬೆಕ್ಕು ಇರಲಿ, ನಾಯಿ ಇರಲಿ, ಮಂಕಿ ಇರಲಿ, ಈ ಆನಿಮಲ್ಸ್ ಇಂದ ಎಕ್ಸ್ಪೋಜರ್ ಇರಬಹುದು. ಅಂಡ್ ಕಚ್ಚಬೇಕು ಅಂತ ಇಲ್ಲ, ಸುಮ್ಮನೆ ಸ್ಕ್ರಾಚ್ ಮಾಡಿದ್ರೇನು ಆ ರಿಸ್ಕ್ ಇರುತ್ತೆ. Don't ignore, do the first aid at home, thoroughly wash with soap and water. ಆಮೇಲೆ ಎಮರ್ಜೆನ್ಸಿಗೆ ಬನ್ನಿ, ಇಲ್ಲಾದ್ರೆ ನಿಮ್ಮ ಪೀಡಿಯಾಟ್ರಿಷಿಯನ್ ಕ್ಲಿನಿಕ್ ಹೋಗಿ ಅವರು ವೂಂಡನ್ನು ಅಸೆಸ್ ಮಾಡಿ ಸ್ಪೆಸಿಫಿಕ್ ಯಾವುದು ವ್ಯಾಕ್ಸಿನ್ ಇದೆಯೋ ಅದನ್ನು ಕೊಡಿಸ್ತಾರೆ.